ಹಲೋ ಗೈಸ್, ಹಲೋ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ ಗೈಸ್. ಫೈನಲಿ UK ಬಂದಾಯಿತು. ನಾನು ಆ್ಯಕ್ಚುಲಿ ಇವತ್ತೆಲ್ಲೂ ಹೋಗ್ಬೇಕಾಗಿರೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಏನಾಯ್ತಂದರೆ ಒಂದು ಕಿತಾಪತಿ ಆಗೋಯ್ತು. ಆ ಕಿತಾಪತಿನ ಫಿಕ್ಸ್ ಮಾಡೋಣ ಅಂತಲೇ ನಾನಿವಾಗ ಸೇಂಟ್ ಆಲ್ಬನ್ಸ್ ಅಂತ ಒಂದು ಊರಿಗೆ ಬಂದಿದ್ದೀನಿ ಗೈಸ್. ಇದು ಬಂದ್ಬಿಟ್ಟು UK ಅಲ್ಲಿರೋ ಇಂಗ್ಲೆಂಡ್ ದೇಶದಲ್ಲಿರೋ, UK ಅನ್ನೋ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಆ ಗ್ರೂಪ್ ಆಫ್ ಐಲ್ಯಾಂಡ್ಸಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡ್ ದೇಶದಲ್ಲಿರೋ ಒಂದು ವಾಟ್ ಯು ಕಾಲ್ ಇಟ್ ಆಸ್ ಒಂದು ಕೌಂಟಿ. ಆ ಕೌಂಟಿ ಹಾರ್ಟ್ಫೋರ್ಡ್ಶೈರ್ ಅನ್ನೋ ಕೌಂಟಿ. ಆ ಹಾರ್ಟ್ಫೋರ್ಡ್ಶೈರಿಂದ ಒಂದು ಸಿಟಿನೇ ಈ ಸೇಂಟ್ ಆಲ್ಬನ್ಸ್ ಅಂತ. ತುಂಬ ವಿಂಟೇಜ್ ಸಿಟಿಗೆ ನಾನು ಹಿಂದೆ ಇದೆ ನೋಡಿ. ಇದು ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮ್ಯೂಸಿಯಮ್ ಅಂತೆ. ಆ್ಯಂಡ್ ದೆನ್ ಇದೊಂಥರ ಶಾಪಿಂಗ್ ಸ್ಟ್ರೀಟ್ ಗೈಸ್. ಹಿಂದೆ ಎಲ್ಲ ನೋಡ್ಬೋದು ನೀವು. ಸೊ ಆ್ಯಕ್ಚುಲಿ ಒಂದು ಕಿತಾಪತಿ ಆಗೋಯ್ತು. ಆ ಕಿತಾಪತಿನ ಸಾಲ್ವ್ ಮಾಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಐ ಜಸ್ಟ್ ಹ್ಯಾವ್ ಟು ಬೈ ಅ ಫ್ಯೂ ಥಿಂಗ್ಸ್. ಬಟ್ ತುಂಬ ಇಷ್ಟ ಆಯಿತು ಗೈಸ್. ಈ ಊರು ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಪೀಪಲ್ ಡೋಂಟ್ ಕೇರ್ ಅಬೌಟ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಹಿಯರ್. ಆದರೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು, ಬಟ್ ಹೋಗ್ತಾ ನಾನು ಹೇಳ್ತೀನಿ ಏನೇನಾಗುತ್ತೆ ಅಂತ. ಸೊ ಯೂಶ್ವಲಿ ಇವತ್ತು ಆ್ಯಕ್ಚುಲಿ ಏನೂ ಪ್ಲ್ಯಾನೇ ಇರಲಿಲ್ಲ ಆಚೆ ಬರೋದು, ಬಟ್ ಸಡನ್ನಾಗಿ ಒಂದು ಪ್ಲ್ಯಾನ್ ಆಗೋಯಿತು. ಒಂದು ಆಗಿದ್ದು ಕಿತಾಪತಿನ, ಬಟ್ ಇಟ್ಸ್ ಓಕೆ, ಆಗಿದ್ದಾಗೋಯ್ತು. ಬಟ್ ಇವಾಗ ನಾವು ರಾಬರ್ಟ್ ಕೀಸ್ ಅಂದ್ಬಿಟ್ಟು ಒಂದು ಜಾಗಕ್ಕೆ ಹೋಗಬೇಕು. ಆ ಜಾಗಕ್ಕೆ ಹೋಗ್ಬಿಟ್ಟು ನನಗೊಂದು ಬೇಕಾಗಿರೋ ಒಂದು ಐಟಮ್ ಎತ್ಕೊಂಡು ನಾವು ಲೋಕಲಾಗಿ ರೌಂಡ್ ಹಾಕೋಣ. ನಿಮಗೂ ಹೆಂಗಿದೆ ಅಂದ್ಬಿಟ್ಟು ಈ ಊರು ತೋರಿಸ್ತೀನಿ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಗೈಸ್, ಇನ್ನೊಂದು UK ಅಲ್ಲಂತೂ ಸುಡ್ತಾ ಇದೆ ಗೈಸ್ ಬಿಸಿಲು. ಹತ್ತತ್ರ 20-25 ಡಿಗ್ರಿ ಐತೆ. ಎಲ್ಲಿನ ಎಫೆಕ್ಟು ಇಲ್ಲಿಗೂ ಹೊಡೆದು ಅರ್ಧ ಊರು ಬಾಗಿಲು ಮಾಡಿಬಿಟ್ಟೈತೆ. ಬಟ್ ನಾನು UK ಇಷ್ಟು ಬಿಸಿ ಇರುತ್ತೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್. ನೋಡ್ಬೋದು ನೀವು, ಎಲ್ಲರೂ ಶಾರ್ಟ್ಸು ಟ್ರ್ಯಾಕ್ಸ್ ಹಾಕೊಂಡೆಲ್ಲ ಓಡಾಡ್ತಾರೆ. ಯಾರು ಆ ಥರ ಜಾಕೆಟ್ಸು ಏನೋ ಹಾಕ್ಕೊಂಡು ಏನೋ ಓಡಾಡ್ತಾ ಇಲ್ಲ. ರೈಟ್ ಗೈಸ್, ನಾನು ಹೋಗ್ಬೇಕಾಗಿರೋ ಜಾಗ ಇದೇನೆ. ಹೊರಗಡೆ ಹೋಗಿ ನೋಡ್ತೀನಿ ಗೈಸ್. ನನಗೆ ಆಗಬೇಕಾಗಿರೋ ಕೆಲಸ ಮುಗೀತೆ ಇಲ್ಲಿ. ಜನ ಅಂತೂ ಸಿಕ್ಕಾಬಿಟ್ಟೆ ಸ್ವೀಟು, ಕ್ಯೂಟು. ನಾನು ಪರ್ಚೇಸ್ ಮಾಡ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಅವ್ರು ಇಟ್ಕೊಳ್ರಿ ಅಂತ ಹೇಳಿದ್ರು, ಬಂದು ತೊಗೊಳ್ಳೋಣ. ಬಟ್ ನಿಮಗೆ ಲೈಟಾಗಿ ಸಿಟಿ ಟೂರ್ ಹಾಕ್ಸಂತೀನಿ ಬಂದ್ರಿ ನೋಡಿ. ಏನು ಸಮ್ಮರ್ ಡೇಸು, ಇಲ್ಲಿ ಜನ ನೋಡಿ ಆರಾಮಾಗಿ ನಾಯಿಗೇನೋ ಒತ್ಕೊಂಡು ಸಿಂಪಲ್ಲಾಗಿ. ಇದು ಟೆಸ್ಕೋ ಎಕ್ಸ್ಪ್ರೆಸ್ ಅಂತಾರೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಮನೆಗೆ ಎಲ್ಲ ಬೇಕಾಗಿರೋ ಸಾಮಗ್ರಿಗಳು ಅವೇ ಸಿಗ್ತವೆ. ನಾಯಿ ಇಲ್ಲೂ ಅಲೋಡಿಲ್ಲ ನೋಡಿ, ಆಚೆ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ಟವ್ರು ನಾಯಿನ. ವಿಷನ್ ಎಕ್ಸ್ಪ್ರೆಸ್, ಕೋಸ್ಟಾ ಕಾಫಿ ನಮ್ಮೂರಲ್ಲೂ ಬೇಜಾನಿದೆ. ಕೋಸ್ಟಾ ಕಾಫಿ ನಮ್ಮೂರಲ್ಲೂ ಬೇಜಾನಿದೆ. ಇದು ಬೇಜಾನ್ ಇಷ್ಟ ಜನಕ್ಕಿಲ್ಲಿ. ಆಮೇಲೆ ಲೈನಾಗಿ ಬಸ್ ಸ್ಟಾಪ್ಸ್ ಇದೆ, ಬೇರೆ ಬೇರೆ ಕಡೆಗೆ ಹೋಗುತ್ತೆ. ಇಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ಯಾರೋ ವಿವಿಯನ್ ರಿಚರ್ಡ್ಸ್ ಇದ್ದಂಗೆ ಅವನಲ್ಲ. ಇಟ್ಸ್ ಓಕೆ. ಐ ಆಮ್ ಜಸ್ಟ್ ಟೇಕಿಂಗ್ ಅ ವಾಕ್. ಬಂದಾಗಿಂದ ಇದೊಂದು 3ನೇ 4ನೇ ಬೈಕ್ ಅಷ್ಟೇ ಇದು. ಯಾರೋ ಹುಡುಗ ಡೆಲಿವರಿ ಮಾಡ್ತಾರೋನು ಇರ್ತಾನೆ. ಸುಮಾರು ಜನ ಸ್ಟೂಡೆಂಟ್ಸ್ ಇಂಡಿಯಾದಿಂದ ಬರ್ತಾರೆ ಗೈಸ್ ಇಲ್ಲಿ ಡೆಲಿವರಿಗೆ. ಅದು ಇದು ಮಾಡ್ತಾರೆ. ಯಾವುದೋ ತಿರ್ಗಾ ಒಂದು ಫುಡ್ ಈಟರಿ, ಮಾರ್ಕ್ ಆ್ಯಂಡ್ ಸ್ಪೆನ್ಸರ್ಸ್. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಸ್ಟೋರ್ ಇಲ್ಲಿರೋದು. ಇದು ಸಿಕ್ಕಾಪಟ್ಟೆ ಒಳ್ಳೆ ಲಕ್ಸುರಿ ಸ್ಪೋರ್ಟ್ಸ್ ಬ್ರ್ಯಾಂಡ್ ಥರ. ಆಮೇಲೆ ಅಲ್ಲಿ ನೋಡಿ ವೋಡಫೋನ್ ಇದೆ. ಆ್ಯಂಡ್ ದೆನ್ ಅದ್ರ ಪಕ್ಕದಲ್ಲೇ ನಿಮಗೆ ಸುಮಾರು ಇದಿದೆ. ಆ್ಯಂಡ್ ಈ ಸೇಂಟ್ ಆಲ್ಬನ್ ಸಿಟಿ ಇದೆಯಲ್ಲ ಗೈಸ್, ಈ ಸೇಂಟ್ ಆಲ್ಬನ್ ಸಿಟಿ ಬಂದ್ಬಿಟ್ಟು ತುಂಬ ಒಂದು ಓಲ್ಡ್ ಟೌನ್ ಇದು. ಜಾಸ್ತಿ ಇದೆ, ಹಳೆ ಬಿಲ್ಡಿಂಗ್ಗಳು ಅಲ್ಲಿ ನೋಡ್ಬೋದು ನೀವು. ಅಲ್ಲಿ ನೋಡಿ ಎಷ್ಟು ಓಲ್ಡ್ ಟೌನ್ ಇದೆ ಆ್ಯಕ್ಚುಲಿ. ಮೇನ್ ರೋಡಲ್ಲಿ ನಿಮಗೆ ಈ ಥರ ಹಳೆ ಬಿಲ್ಡಿಂಗ್ಗಳು ಸಿಗುತ್ತೆ. ಎಲ್ಲೋ ನ್ಯಾಟ್ವೆಸ್ಟ್ ಬ್ಯಾಂಕ್ ಇದೆ. ಏನಾದರೂ ಬೇಕಂದರೆ ಇಲ್ಲಿಗೆ ಬಂದು ಬ್ಯಾಂಕ್ ಕೆಲಸಗಳು ಮುಗಿಸ್ಕೋಬೋದು. ಆ್ಯಕ್ಚುಲಿ ನೆನ್ನೆ ಇಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಹಾಲಿಡೇ ಬಂದ್ಬಿಟ್ಟು ನಥಿಂಗ್ ಬಟ್ ನಮಗೆ ಬಂದ್ಬಿಟ್ಟು ಈ ಹಬ್ಬಕ್ಕೆ ಫೆಸ್ಟಿವಲ್ಗೆಲ್ಲ ರಜಾ ಕೊಡ್ತಾರಲ್ಲ, ಆ ಥರ ಇಲ್ಲೂ ಬಂದ್ಬಿಟ್ಟು ಬ್ಯಾಂಕ್ ಹಾಲಿಡೇ ಅಂತ ಕೊಡ್ತಾರೆ ಗೈಸ್. ನಮಗೆ ಹೆಂಗೆ ಗಣೇಶ ಹಬ್ಬ ಈ ಹಬ್ಬಕ್ಕೆ ಇವ್ರಿಗೆಲ್ಲ ಬರೀ ಕ್ರಿಶ್ಚಿಯಾನಿಟಿ ಇರೋರಿಗೆ ಒಂದು ಕ್ರಿಸ್ಮಸ್ಸು, ಒಂದು ದೇವ್ರು ಹುಟ್ಟಿದ ದಿನ, ಒಂದು ದೇವ್ರು ಸತ್ತಿದ್ದ ದಿನ. ಸೊ 2 ದಿನ 28 ದಿನ 23 ದಿನ ಇವ್ರು ಬಂದ್ಬಿಟ್ಟು ಬ್ಯಾಂಕ್ ಹಾಲಿಡೇ ಸೆಲೆಬ್ರೇಟ್ ಮಾಡ್ತಾರೆ ವರ್ಷಕ್ಕೆ. ಸೊ ನಾನು ಹಂಗೆ ಮುಂದೆ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಈ ಊರು ಅಂದ್ಬಿಟ್ಟು.
ಜನ ಅಷ್ಟು ಅಲ್ಲೋರು ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನಿಮಗೆ ರೋಡ್ ಕ್ರಾಸ್ ಮಾಡುವಾಗ ಪೆಡೆಸ್ಟ್ರಿಯನ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಇವಾಗ ಒಂಚೂರು ತಡ್ರಿ. ಇಲ್ಲಿ ಯಾವುದೂ ಗಾಡಿಗಳಿಲ್ಲ. ಫಸ್ಟ್ ಯಾವುದೋ ಒಂದು ಗಾಡಿ ಬರಲಿ, ಗಾಡಿ ಬಂದು ನೀವು ಅಲ್ಲ ನಿಂತ್ಕೊಂಡ್ರೆ ಅವ್ರು ಬಂದ್ಬಿಟ್ಟು ನಿಮ್ಮನ್ನು ಫಸ್ಟ್ ಹೋಗಿ ಅಂತಾರೆ, ಆಮೇಲೆ ಅವ್ರು ಹೋಗ್ತಾರೆ. ಐ ಶೋ ಯು. ಫಸ್ಟ್ ಆ ಕಡೆ ಈ ಕಡೆ ನೋಡ್ಕೊಳ್ರಿ, ಯಾರೂ ಇಲ್ಲ ಅಂದಮೇಲೆ ಆಮೇಲೆ ಸರ್ ನಡೀರಿ. ಇಲ್ಲೂ ಬೇಜಾನ್ ಚಪ್ಪರ್ಗಳವ್ರೆ ಗೈಸ್, ಆ ಥರ ಎಲ್ಲ ಹೇಳಂಗೇ ಇಲ್ಲ. ನೋಡಿ ಯಾವುದು ಗಾಡಿ ಇಲ್ಲ ಗೈಸ್, ಇದು ತೋರ್ಸೋಕ್ಕಾಗಲಿಲ್ಲ ನಿಮ್ಗಳಿಗೆ. ಬಟ್ ಇಲ್ಲೂ ನಮ್ಮೂರಲ್ಲಿ ಹೆಂಗೆ ಚಪ್ಪರ್ಗಳು ಇರ್ತಾರಲ್ಲ, ಈ ಕಾರ್ ಮಾಡಿಫಿಕೇಷನ್ಗಳು, ಬೈಕು ಮಾಡಿಫಿಕೇಷನ್ಗಳು ಎಲ್ಲ ಮಾಡಿಸ್ಕೊಂಡು ತಿರ್ಗಾಡೋರು ಇಲ್ಲೂ ಬೇಜಾನ್ ಜನ ಥರ ಚಪ್ಪರ್ಗಳವ್ರೆ ಗೈಸ್. ಒಬ್ಬರಲ್ಲ ಇಬ್ಬರಲ್ಲ, ಭಯಂಕರ ಜನ ಥರ ಚಪ್ಪರ್ಗಳವ್ರೆ. ನೆನ್ನೆಯಿಂದ ಅಂತೂ ಒಂದಷ್ಟು ಜನ ನೋಡಿ ಸಾಕಾಗೋಗ್ಬಿಟ್ಟೈತೆ ನನಗೆ. ಬೇಜಾನ್ ಜನ ಚಪ್ಪರ್ಗಳವ್ರು ಆ ಥರ ಇಲ್ಲಿ. ತಿರ್ಗಾ ವಾಪಸ್ ಇಲ್ಲಿಗೆ ಬಂದು ರೈಡ್ ತೊಗೊಂಡ್ರೆ ಸೇಮ್ ಇದು. ನಾನು ಏನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿಲ್ಲ ಗೈಸ್ ಈ ಸಿಟಿನ. ಐ ಮೀನ್ ಇಲ್ಲಿ ಯಾಕೋ ಒಂದು ಬರಬೇಕಾಗಿ ಬಂತು ಡ್ಯೂ ಟು ಅನ್ಫೋರ್ಸಿನ್ ರೀಸನ್ಸ್. ಚೆನ್ನಾಗಲ್ಲ, ಸಿಗ್ನಲ್ ಬಂದ್ಬಿಟ್ಟು ಗಾಡಿ ನಿಂತ್ಕೊತಾರೆ, ಎಲ್ಲ ನೀಟಾಗಿ ರೂಲ್ಸ್ ಎಲ್ಲ ಒಬೆ ಮಾಡ್ತಾರೆ. ಒಬೆ ಮಾಡಿಲ್ಲ ಅಂದರೆ ಬೇಜಾನ್ ಫೈನ್ಗಳು ಬೀಳುತ್ತೆ, ಅವ್ರಿಗೂ ಗೊತ್ತು. ಸೊ ಇಟ್ ಈಸ್ ವಾಟ್ ಇಟ್ ಈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಬ್ಯೂಟಿಫುಲ್ ಟೌನ್ ಇದು, ಓಲ್ಡ್ ಟೌನ್ ಇದು, ಸೇಂಟ್ ಆಲ್ಬನ್ಸ್ ಅಂತ. ಯಾವ ಥರ ನೀವು ಇಂಗ್ಲೆಂಡ್ ಕಡೆ ಬಂದಾಗ ಹ್ಯಾಟ್ಫೋರ್ಡ್ ಶೈರ್ ಕೌಂಟಿಲಿದ್ದಾಗ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಇಟ್ಸ್ ಅ ವೆರಿ ಓಲ್ಡ್ ಟೌನ್. ನೋಡಿ ಇಲ್ಲಿ ಹಿಂಗೆ ಕಲ್ಲು ಮಣ್ಣು ಈ ಥರ ರೋಡ್ ಇಲ್ಲ. ಇಟ್ಸ್ ಅ ವೆರಿ ಓಲ್ಡ್ ಟೌನ್. You guys can just try anytime. ಇಲ್ಲಿ ನಾನು ಪ್ರಾಪರಾಗಿ ಬರಬೇಕು ಅಂತ ಬಂದಿಲ್ಲ ಗೈಸ್. ಇಲ್ಲಿ ಬಂದ್ಬಿಟ್ಟು ನನಗೊಂದು ಚಿಕ್ಕೊಂದು ಕೆಲಸ ಬಂದ್ಬಿಡ್ತು ಬೆಳಗ್ಗೆ, ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬರಬೇಕಾಗಿ ಬಂತು. ಅಂದನ್ ಗೈಸ್ ಇದೇನೆ ಕೂಲರ್ ಒಂದು ತಗೋಬೇಕಾಗಿತ್ತು. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಎಲ್ಲಿನೂ ಎಫೆಕ್ಟಿಂದ ಸಿಕ್ಕಾಬಿಟ್ಟೆ ಹೀಟ್ ಹೊಡಿತದೆ. ಆ್ಯಂಡ್ UK ಇಸ್ ನಾಟ್ ಮೆಂಟ್ ಫಾರ್ ಹೀಟ್. ಇಲ್ಲಿ ಬಂದ್ಬಿಟ್ಟು ಹೀಟಿಗೆ ಇವ್ರು ಪ್ರಿಪೇರೇ ಆಗಿಲ್ಲ. ಇವ್ರು ಬಂದ್ಬಿಟ್ಟು ಕೋಲ್ಡನ್ನೇ ಪ್ರಿವೇಲ್ ಮಾಡೋಕ್ಕೋಸ್ಕರನೇ ಪ್ರಿಪೇರ್ ಆಗಿರೋದು. ಬಟ್ ಈ ಕೂಲರ್ ಲಾಸ್ಟ್ ಒಂದೇ ಒಂದು ಪೀಸ್ ಇದ್ದಿದ್ದು ಸಿಕ್ಬಿಡ್ತು ಹೆಂಗ. ಎನಿವೇಸ್ ನಾವು ಲೆಟ್ಸ್ ಗೋ ಬ್ಯಾಕ್ ಹೋಮ್. ಬಟ್ ಗೈಸ್ ಈ ಡೆವಲಪ್ಡ್ ದೇಶಗಳಲ್ಲಿ ಇದೊಂದು ಗೋಳು ಗೈಸ್. ಇಲ್ಲಿ ನೋಡಿ, ನನಗೆ ಬೇಕಂದರೆ ಆ ಎದುರುಗಡೆ ಇರೋ ಜಾಗಕ್ಕೆ ಹೋಗ್ಬೇಕು ನಾನು. ಬಟ್ ನಾನು ಇಲ್ಲಿ ಎಲ್ಲಿಂದನೂ ನಾನು ಕ್ರಾಸ್ ಮಾಡೋಕ್ಕಾಗಲ್ಲ. ಏನು ದರಿದ್ರ ಅಂದರೆ ನಾನು ಇಲ್ಲಿಂದ ಹೋಗಿ ನಾನು ಇಲ್ಲೂ ಡೈರೆಕ್ಟಾಗಿ ಕ್ರಾಸ್ ಮಾಡೋಂಗಿಲ್ಲ ಗೈಸ್. ಯಾಕಂದರೆ ಇದು ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಜಾಗನೇ ಅಲ್ಲ. ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಜಾಗ ಬಂದು ಅಲ್ಲಿರೋದು ನೋಡಿ. ಅಲ್ಲೋಗಿ ತಿರ್ಗಾ ಅಲ್ಲಿಂದ ಅಲ್ಲೋಗಿ ತಿರ್ಗಾ ಅಲ್ಲೋಗಿ ತಿರ್ಗಾ ಅಲ್ಲಿಂದ ಹೋಗಿ ಇಲ್ಲೊಂದು ಫುಲ್ ರೌಂಡ್ ಬಾಕ್ಸ್ ಹಾಕ್ಕೊಂಡು ಬರಬೇಕು ಗೈಸ್. ಇಲ್ಲೇ ಒಂದು 350-400 ಸ್ಟೆಪ್ ಆಗಿಬಿಡುತ್ತೆ ಮನುಷ್ಯನಿಗೆ. ಇದೊಂದೇ ಮಾತ್ರ ನನಗೆ ತುಂಬ ಬೇಕಾರು ಅನ್ನಿಸ್ತು ಈ ಫಾರಿನ್ ಕಂಟ್ರಿಗಳಲ್ಲೆಲ್ಲ. ಲೈಕ್ ನಮ್ಮೂರಲ್ಲಾಗಿದೆ, ಇಲ್ಲಿಂದ ಲುಡುಕಂತ ಅಲ್ಲಿ ಓಡೋಗ್ಬಿಟ್ರು ನೋಡಿ. ಸರ್ಕಲಲ್ಲಂತೂ ಬರೀ ಓಡಿಸ್ತಾರೆ ಗಾಡಿನ. ಬಟ್ ನೋಡಿ, ನಾನು ಆ ಕಡೆ ಹೋಗ್ಬೇಕಿತ್ತು, ಬಟ್ ನಾನು ಆಪೋಸಿಟ್ ಸೈಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಡ್ಕೊಂಡು ಹೋಗಿ ಇದೊಂದು ಬೇರೆ ಬಾಕ್ಸು ಜೊತೆಯಲ್ಲಿ ನೋಡಿ ಆಪೋಸಿಟ್ ಸೈಡಲ್ಲಿ ನಡ್ಕೊಂಡು ಬಂದು ಇಲ್ಲಿ ನಾನು ಬಂದ್ಬಿಟ್ಟು ಒತ್ತಬೇಕು ಈ ಬಟನ್ನ ಹಿಂಗೆ ಒತ್ತಿದ್ರೆ
ಇಲ್ಲಿ ಬಂದ್ಬಿಟ್ಟು ಅದು ಗ್ರೀನ್ ಆಗೋಕೆ ವೆಯ್ಟ್ ಮಾಡಬೇಕು. ಖಾಲಿ ಐತೆ ಅಂತಲೂ ಹೋಗ್ಬೋದು, ಬಟ್ ಯೂಶ್ವಲಿ ನೋಡಿ ಗೈಸ್ ಎಷ್ಟು ಫಾಸ್ಟಾಗಿ ಬರ್ತಾರೆ ಅಂತ. ಇಲ್ಲಿ ಯಾರೋ ಬ್ರೇಕ್ ಹೊಡಿಯೋ ಅಭ್ಯಾಸನೇ ಇಟ್ಟಿಲ್ಲ ಗೈಸ್. ಅದು ನೋಡಿ ನಿಲ್ಸಿದ್ದಾರೆ ಅಲ್ಲಿ, ಆ ಕಡೆಯಿಂದ ಬರೋರ್ಗೋಸ್ಕರ ಸಿಗ್ನಲ್ ಅದು. ಸೊ ಇದು ಖಾಲಿ ಐತೆ ಅಂದ್ಬಿಟ್ಟು ಓಡೋಗ್ಬಿಟ್ರೆ ದಿಢೀರಂತ ಎಲ್ಲಿಂದ ಬಂದ್ಬಿಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಬರ್ತಾರೆ ಇಲ್ಲಿ, ಸ್ಲೋ ಆಗಿ ಓಡಿಸೋದಿಲ್ಲ ಜನ ಇಲ್ಲಿ. ಬಿಕಾಸ್ ರೋಡ್ಗಳ ಹತ್ರ ಇದೆ, ಬ್ಯೂಟಿಫುಲ್ ಆಗಿದೆ ರೋಡ್ಗಳು ಮಾತ್ರ. ನೋಡಿ ಏನು ಫಾಸ್ಟಾಗಿ ಬಂದು ತಿರುಗಿಸ್ತಾರೆ ಈ ಸರ್ಕಲ್ಗಳಲ್ಲಿ. ಸದ್ಯಕ್ಕಂತೂ ಇನ್ನೂ ರೆಡ್ಡಲ್ಲೇ ಐತೆ. ಇದು ಗ್ರೀನ್ ಆದರೆ ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು ಗೈಸ್. ತಿರ್ಗಾ ಅಲ್ಲಿ ಹೋಗಿ ತಿರ್ಗಾ ಅದೇ ಬಟನ್ ಮುಗ್ಬೇಕು, ಗ್ರೀನ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನಾನು ಅಲ್ಲಿಗೆ ಹೋಗೋಕೆ ಇಲ್ಲಿಂದ ನಾನು ಡೈರೆಕ್ಟಾಗಿ ಓಡೋಗೋಕ್ಕಾಗಲ್ಲ. ಇದೊಂದೇ ನನಗೆ ಬಂದ್ಬಿಟ್ಟು ಬೇಕಾದ್ರೆ ಅನ್ಸೋದು. ನಾನು ಅಲ್ಲಿ ಬಂದ್ಬಿಟ್ಟು ಆ ಬಿಲ್ಡಿಂಗ್ ಕಾಣಿಸ್ತಿದೆಯಾ, ಅಲ್ಲಿ ಆ ಬಿಲ್ಡಿಂಗ್ ಹಿಂದೆ ಹೋಗ್ಬೇಕು. ಬಟ್ ನೋಡಿ ಎಷ್ಟೊತ್ತಾಗುತ್ತೆ ತಡಿ ನೋಡೋಣ. ಆ ಕಡೆ ಹೋಗಿ ತೋರಿಸ್ತೀನಿ ನಿಮ್ಗೆ ಎಷ್ಟೊತ್ತಾಯಿತು ನನಗೆ ಅಂದ್ಬಿಡಿ. ಫುಲ್ ಬಾಕ್ಸು ನೋಡಿ ಇವಾಗ ಆಯಿತು ಗ್ರೀನ್. ನಾನು ಇವಾಗ ಅಷ್ಟೇ ನಾನು ನಡ್ಕೊಂಡು ಹೋಗ್ಬೇಕು. ತಿರ್ಗಾ ಕೆಂಪಗಾಗೋಯ್ತು, ಇಲ್ಲಿಂದ ಹಾರ್ತಾರೆ ಇವಾಗ. ತಿರ್ಗಾ ನಾನು ಬಂದು ಈ ಸಿಗ್ನಲಲ್ಲಿ ಇವಾಗ ತಡ್ರಿ, ಈ ಸಿಗ್ನಲಲ್ಲಿ ಇವಾಗ ಇಲ್ಲೂ ಗ್ರೀನ್ ಐತೆ. ಓಕೆ, ಇಲ್ಲೂ ಹೋಗ್ಬೋದು ನಾನು. ಇಲ್ಲೂ ಗ್ರೀನ್ ಐತೆ, ಇಲ್ಲೂ ಹೋಗ್ಬೋದು. ಸೊ ತಿರ್ಗಾ ಇಲ್ಲಿಂದ ತಿರ್ಗಾ ಇಲ್ಲಿಗೆ ಹೋಗು, ತೋರಿಸ್ತೀನಿ. ತಿರ್ಗಾ ಇಲ್ಲಿಗೆ ಹೋಗು, ತಿರ್ಗಾ ಅಲ್ಲೊಂದು ಸಿಗ್ನಲ್ ಕಾಣಿಸ್ತಿದ್ಯಾ, ಅಲ್ಲಿಂದ ಅಲ್ಲಿಗೆ ಜಂಪ್ ಆಗ, ಅಲ್ಲಿಂದ ತಿರ್ಗಾ ಆ ಕಡೆ ಹೋಗೋದಕ್ಕೆ ಇನ್ನೂ 3 ಕಡೆ ತಿರುಗಬೇಕು ಗೈಸ್ ಈ ಥರ. ಸೊ ಇದೊಂದು ಬೇಕಾದ್ರೆ ಅನ್ನಿಸ್ತಪ್ಪ. ಇಟ್ಸ್ ಓಕೆ, ಆ ಕಡೆ ಸಿಗ್ತೀನಿ ನಿಮಗೆ. ನೋಡ್ರ ಫೈನಲಿ ಜಸ್ಟ್ ಆ ಬಸ್ ಸ್ಟಾಪಿಂದ ಇಳಿದ್ಬಿಟ್ಟು ನಾನು ಇಲ್ಲಿಗೆ ಬರಬೇಕಿತ್ತು ಗೈಸ್, ಈ ಹೋಟೆಲ್ಗೆ ನಾನು ಹಿಂಗಾಸಿಂದ ಅಲ್ಲಿ ಇಳಿದು ಅಲ್ಲಿಂದ ಇಲ್ಲಿ ಸುತ್ಕೊಂಡು ಹಿಂಗೆ ಬಂದು ಇವಾಗ ಹಿಂಗೆ ಸೇರ್ಕೊಂಡಿದ್ದೀನಿ ಗೈಸ್. ಇದೊಂದೇ ಗೈಸ್ ನನಗೆ ಬೇಕಾರಾಗೋದು. ಈ ಒಂದೇ ಒಂದು ಬೇಕಾರಿಸಿದ್ರೆ ಫುಲ್ ಎನರ್ಜಿನೂ ಹೊರಟೋಗ್ಬಿಡ್ತದೆ. ಎನಿ ವಿಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಕ್ಕೆ ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ ಅದನ್ನು ಹಾಗೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇನ್ನೊಂದು ವೀಡಿಯೋ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಆ್ಯಂಡ್ ಬಾಯ್.